ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜೀವನದ ನಿಜವಾದ ಮೌಲ್ಯವು ಹಣ ಅಥವಾ ಅಧಿಕಾರದಿಂದಲ್ಲ, ಬದಲಾಗಿ ಉತ್ತಮ ನಡವಳಿಕೆಯಿಂದ ಬರುತ್ತೆ ಎಂದು ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಗಿ ಹೇಳಿದ್ದಾರೆ. ತಾಲೂಕಿನ ಮುಧೋಳ ಗ್ರಾಮದಲ್ಲಿ ತ್ರಿಲಿಂಗೇಶ್ವರ ವಿದ್ಯಾವರ್ಧಕ ಸಮಿತಿ ವತಿಯಿಂದ ತ್ರಿಲಿಂಗೇಶ್ವರ ಪ್ರೌಢಶಾಲೆಯ 50ನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸನ್ಮಾನ, ಪ್ರೌಢಶಾಲೆ ಹಾಗೂ ಶ್ರೀ ತ್ರಿಲಿಂಗೇಶ್ವರ ಇಂಟರ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 10ನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಕುರಿತು ಮಾತನಾಡಿದರು. ತ್ರಿಲಿಂಗೇಶ್ವರ ಈ ಒಂದು ಸಂಸ್ಥೆ 50 ವರ್ಷ, ಇನ್ನು 1 ಶತಮಾನಕ್ಕಿಂತ ಈ ಶಾಲೆಗೆ ಅಭಿಮಾನದ ಗರಿ ಮೂಡಲಿ ಅಂತ ಅಭಿನಂದನೆ ತಿಳಿಸಿದರು. ಮಕ್ಕಳಲ್ಲಿ ಶಿಕ್ಷಣದ ಮೌಲ್ಯವನ್ನ ಹಾಕಬೇಕು. ಜನ್ಮ ಕೊಟ್ಟ ತಂದೆ ತಾಯಿ, ಕಲಿಸಿದ ಗುರುಗಳಿಗೆ, ಕಲಿತ ಶಾಲೆಗೆ ಮೊದಲು ಗೌರವ ಕೊಡಬೇಕು. ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ, ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲ, ಅದು ಒಂದು ಮೌಲ್ಯದ ಗುರುತು. ನಾವು ಎಲ್ಲವನ್ನ ಹಣದ ದೃಷ್ಟಿಯಿಂದ ಅಳಿತೀವಿ, ಆದ್ರೆ ಮಾನವ ಜೀವನದ ಮೌಲ್ಯವನ್ನ ಹಣದ ದೃಷ್ಟಿಯಿಂದ ಅಳಿಯಲಾಗುವುದಿಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಎಂತಾರೆ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಎಲ್ಲರ ಬಗ್ಗೆ ಹೇಳಲ್ಲ, ಕೆಲವರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಎಷ್ಟೊಂದು ಜನ ಡಾಕ್ಟರ್ಸ್ ಬಗ್ಗೆ ತಾವು ಪೇಪರಲ್ಲಿ ಓದಿದ್ದೀರಿ, ಪೇಷಂಟಿಗೆ ಗೊತ್ತಾಗಲಾರ್ದ ಕಿಡ್ನಿ ತಗೊಂಡು ನೋಡಿಲ್ಲ ಪೇಪರಲ್ಲಿ. ಆ ಡಾಕ್ಟರ್ MS ಆಗಿದ್ದಾನಲ್ಲ, ಕಲ್ತವನಲ್ವಾ, ಎಜುಕೇಟೆಡ್ ಅಲ್ವಾ, ಶಿಕ್ಷಣ ಪಡ್ಕೊಂಡವ್ರಲ್ವಾ. ಮೊನ್ನೆ ನೋಡಿದ್ರಿ ಪೇಪರಲ್ಲಿ, ಒಬ್ಬ ಹುಡುಗ MS ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ವೈದ್ಯನ ಮದುವೆ ಆಗಿದ್ದಾನೆ, ಆಕೆಯನ್ನು ಕೊಲ್ಲೋದಕ್ಕೆ ಇಂಜೆಕ್ಷನ್ ಕೊಟ್ಕೊಂಡವನು ಅಂತ ಹೇಳ್ತೀವಿ. ನೋಡಿಲ್ಲ ಪೇಪರಲ್ಲಿ. ಹೆಂಡತಿನ ಕೊಲ್ಬೇಕಾದ್ರೆ MS ಆಗ್ಬೇಕಾಗಿತ್ತೇನ್ರಿ? ಮೆಡಿಕಲ್ ಸೈನ್ಸ್ ಬಿಟ್ಟು MS ಮಾಡ್ಕೊಂಡಿದ್ದಾನೆ, ಕಲ್ತದ್ದಕ್ಕೆ ವಿಷ ಕೊಟ್ಟು ಹೆಂಡತಿನ ಕೊಲ್ಲೋದಕ್ಕೆ, ಅನಸ್ತೇಷ ಕೊಟ್ಟು ಅನಸ್ತೇಷ ಕೊಡೋದಕ್ಕೆ. ತಾವು ಕಂಡಿದ್ದೀರಿ, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿದ್ದು ಹೋಗ್ತವೆ. ಕಟ್ಟಿದವ್ರು ಯಾರು ಅನಕ್ಷರಸ್ಥರಲ್ಲ, ಇಂಜಿನಿಯರ್ಸೇ ಕಟ್ಟಿದ್ದು. ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ಎಲ್ಲೆಲ್ಲ ಹೋಗ್ಬಿಡುತ್ತೆ ದುಡ್ಡು. ಪೇಪರ್ ಓದ್ತೀವಿ, ದಿನ ಓದ್ತೀವಿ ನಾವು, ಸಾವಿರಾರು ಕೋಟಿ ಹೋಯಿತು ಅಂತ. ಮಾಡ್ಬೇಕನ್ನೋದನ್ನ ಯಾವ ರೀತಿಯಾಗಿ ನಾವು ಮುಂದೆ ಒಂದು ಡಿಸಿಪ್ಲಿನ್ ಅನ್ನ ಅಂತ ವರ್ಡ್ ಏನಿದೆ, ಆ ಡಿಸಿಪ್ಲಿನ್ ಅನ್ನೋ ವರ್ಡ್ ಅನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಪ್ರೋಗ್ರೆಸ್ ಇನ್ನೂ ತುಂಬಾ ಚೆನ್ನಾಗಿರ್ತದೆ. ಯಾವುದೇ ರೀತಿಯಿಂದ ಯಾವುದೇ ಒಂದು ಊರು ಅಥವಾ ಒಂದು ನಗರ, ಒಂದು ದೇಶದ ಏನಾದರೂ ಅಭಿವೃದ್ಧಿಯನ್ನು ನೋಡ್ಬೇಕಂತಂದ್ರೆ ಎಜುಕೇಶನ್ ಕೂಡ ಅದರ ಒಂದು ಪಾರ್ಟ್. ಅದನ್ನು ಕೂಡ ಸಾಕ್ಷರತೆ, ಲಿಟ್ರಸಿ ರೇಟ್ ಅನ್ನು ಕೂಡ ತಗೊಂತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಮುಧೋಳದಲ್ಲಿ ನಡೆದಿರ್ತಕ್ಕಂಥ ಇದೇನು ತ್ರಿಲಿಂಗೇಶ್ವರ ಪ್ರೌಢಶಾಲೆಯ ಇಲ್ಲಿಂದ ಬಂದಿರತಕ್ಕಂಥ ಒಂದು ಹಾದಿ, ಮುಂದೆ ಹೋಗಲಿರುವ ಹಾದಿ ತುಂಬಾ ಅಮೂಲ್ಯವಾದದ್ದು. ಅದಕ್ಕೆ ತಮ್ಮೆಲ್ಲರೂ ಮಾಡಿ ನನ್ನ ಭಾವನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ದಯಮಾಡಿ ಕಿವಿ ಕೊಟ್ಟು ಕೇಳಬೇಕು. ಬರುವ ದಿನಗಳಲ್ಲಿ ನೌಕರಿ ಅನ್ನೋದು ಇರುವುದಿಲ್ಲ. 100ಕ್ಕೆ ಬರ್ತಾ ಈ ಡಿಜಿಟಲ್ ವರ್ಲ್ಡ್ ಏನಿದೆ ಅಲ್ಲ, ಬಹುತೇಕ ಮಂದಿ ನೌಕರಿಯ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತದೆ. ಈಗಾಗಲೇ ನಮ್ಮ ದೇಶದ ಜನ ನೌಕರಿ ಅಂತ ಒದ್ದಾಡ್ತಾ ಇರುವಾಗ ಮುಂದಿನ ದಿನಗಳಲ್ಲಿ ಇನ್ನೂ ನೌಕರಿ ಕಡಿಮೆಯಾಗುತ್ತದೆ. ಯಾರ ತಲೆಯಲ್ಲಾದರೂ ಭ್ರಮೆ ಇದ್ದರೆ ತಲೆಯಿಂದ ತೆಗೆದು ಹಾಕಿ. ಈಗಿರುವ ಯುವಕ ಯುವತಿಯರಲ್ಲಿ, ಪಾಠ ಹೇಳುವ ಗುರುಗಳಲ್ಲಿ, ತಂದೆ ತಾಯಿಂದಿರಲ್ಲಿ, ಓದುವ ಮಕ್ಕಳಲ್ಲಿ ನನ್ನ ವಿನಂತಿ ಇದೆ. ನಾವು ಇನ್ನು ಮುಂದೆ ಒಡೆಯರಾಗಲು, ಮಾಲಕರಾಗಲು ಕೈ ಚಾಚುವುದಕ್ಕಾಗಿ ಅಲ್ಲ. ಮೊದಲನೇ ತಾರೀಕು ಬಂದರೆ ಯಾರಾದರೂ ಕೈ ಚಾಚಿದರೆ ಕೊಡುವ ಮಕ್ಕಳನ್ನು ತಯಾರು ಮಾಡಬೇಕಾಗುತ್ತದೆ. ಶಿಕ್ಷಣ ತಜ್ಞರು, ಮಾಜಿ ರಾಜ್ಯಸಭಾ ಸದಸ್ಯರು ಬಸವರಾಜ ಪಾಟೀಲ ಸೇಡಂ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡದೆ ಶಿಕ್ಷಣದತ್ತ ತೊಡಗಿಸಿಕೊಳ್ಳಬೇಕು. ಶಿಕ್ಷಣದಿಂದ ಸರ್ವಾಂಗೀಣ ಪ್ರಗತಿ ಸಾಧ್ಯ. ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕಾರ ಮುಖ್ಯ. ಹೀಗಾಗಿ ಶಿಕ್ಷಕರು ಮತ್ತು ಪಾಲಕರು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸುವರ್ಣ ಸಂಭ್ರಮ ಕಾರ್ಯಕ್ರಮ ಶ್ರೀ ತ್ರಿಲಿಂಗೇಶ್ವರ
ದೇವಸ್ಥಾನದಿಂದ ತ್ರಿಲಿಂಗೇಶ್ವರ ಪ್ರೌಢಶಾಲೆ ತನಕ ಪೂರ್ಣ ಕುಂಭ, ಕಳಸ ಹಾಗೂ ಸಕಲ ವಾದ್ಯದೊಂದಿಗೆ ನಂದಿ ಸರಸ್ವತಿ ಮೂರ್ತಿಗಳ ಮೆರವಣಿಗೆ ನಡೆಯಿತು. ನಂತರ ಉದ್ಘಾಟನಾ ಸಮಾರಂಭದಲ್ಲಿ ನಂದಿ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಿಸಿಪಿ ಬೆಂಗಳೂರು ಉತ್ತರ ಜಯಪ್ರಕಾಶ್, ಚಿಂತಕರು ಬೆಂಗಳೂರು ವಿವೇಕಾನಂದ ಹೆಪ್ಪಕೆ, ನಿವೃತ್ತ ಕಾರ್ಯನಿರ್ವಾಹಕ ಲೋಕೋಪಯೋಗಿ ಇಲಾಖೆ ಗಂಗಾಧರ ಕೊಡ್ಲಿ ಮತ್ತು ಮಧ್ಯಾಹ್ನ ಸಂವಾದ ಕಾರ್ಯಕ್ರಮದಲ್ಲಿ ಸಿಇಒ ನಮ್ಮ ಫೈಲ್ ಸಂಸ್ಥೆಯ ಸಂಸ್ಥಾಪಕರು ಬೆಂಗಳೂರು ವಿಜಯಪ್ರಕಾಶ್ ಮಾತನಾಡಿದರು. ತ್ರಿಲಿಂಗೇಶ್ವರ ಪ್ರೌಢಶಾಲೆಯ 50ನೇ ವರ್ಷದ ಸುವರ್ಣ ಸಂಭ್ರಮದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸುವವರು ಗುಲಗಂಜಿ ಮಠ ರೋಣ ಗುರುಪಾದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ತ್ರಿಲಿಂಗೇಶ್ವರ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ. ತ್ರಿಲಿಂಗೇಶ್ವರ ವಿದ್ಯಾವರ್ಧಕ ಸಮಿತಿ ಪ್ರೌಢಶಾಲೆಯ ಅಧ್ಯಕ್ಷರು ಚಂದ್ರಶೇಖರ ದೇಸಾಯಿ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಯಲ್ಲಪ್ಪ ಹುನಗುಂದ, ಡಾಕ್ಟರ್ ಅಂದನಯ್ಯ ಶಾಡ್ಲಿಗೆರೆ ಮಠ, ಇಮಾಂ ಸಾಬ್ ಹಿರೇಮನಿ, ವಿಎಸ್ ಬೆಲ್ಲದ, ಅಪ್ಪಣ್ಣ ಪಲ್ಲೆದ, ನಾಗಪ್ಪ ಓಲಿ, ಕಳಕಪ್ಪ ಕೋರಿ, ವೀರಣ್ಣ ಕಮತರ್, ವಿಜಯಕುಮಾರ್ ಅಕ್ಕಿ, ವೀರಣ್ಣಗೌಡ ಗೌಡ್ರು, ಛತ್ರಪ್ಪ ಚಲವಾದಿ, ನಿಂಗಪ್ಪ ಒದ್ನಾಳ್, ರಾಜಯ್ಯ ಕಾಡಯ್ಯ ಮಠದ, ಸುಧೀರ್ ಕೊರ್ಲಹಳ್ಳಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಹೇಮರೆಡ್ಡಿ ರೆಡ್ಡೆರ, ಶಿವಶರಣಪ್ಪ ಬಳಿಗಾರ್, ಬಸವೇಶ್ ಗಜ್ಜಿ, ಶಿಕ್ಷಕ ವೃಂದದವರು, ಗ್ರಾಮದ ಸರ್ವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.